ಕಲ್ಪನೆ ಮಾಡ್ಕೊಳ್ಳಿ, ಒಂದು ಕಡೆ ತಮಿಳುನಾಡಿನ ಆರಾಧ್ಯ ದೈವ ಕೋಟ್ಯಂತರ ಅಭಿಮಾನಿಗಳ ದಳಪತಿ ವಿಜಯ್ ಗೆಲುವಿನ ನಗೆ ಬೀರ್ತಾ ಇದ್ದಾರೆ. ಮತ್ತೊಂದು ಕಡೆ ಅದೇ ವಿಜಯ್ ಅವರ 108 ಶಾಸಕರು ಒಟ್ಟಾಗಿ ರಾಜೀನಾಮೆ ಪತ್ರ ಹಿಡಿದು ನಿಂತಿದ್ದಾರೆ. ಹೌದು, ತಮಿಳುನಾಡು ರಾಜಕೀಯದಲ್ಲಿ ಈಗ ಇಡೀ ದೇಶವೇ ತಿರುಗಿ ನೋಡುವಂತಹ ಒಂದು ಮಹಾ ಹೈ ಡ್ರಾಮಾ ಶುರುವಾಗಿದೆ. ಅಧಿಕಾರಕ್ಕೇರ್ಬೇಕಿದ್ದ ವಿಜಯ್ ಪಟ್ಟಾಭಿಷೇಕದ ಮೇಲೆ ಈಗ ಕಾರ್ಮೋಡ ಕವಿದಿದೆ. ವಿಜಯ್ ಅವರಿಗೆ ಶಾಕ್ ಕೊಡೋದಕ್ಕೆ ಹಳೆ ಹುಲಿಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗ್ತಾ ಇದೆ. ಈ ನಡುವೆ 108 ಶಾಸಕರು ಸಾಮೂಹಿಕ ರಾಜೀನಾಮೆ ಕೊಡ್ತೇವೆ ಅಂತ ಎಚ್ಚರಿಕೆ ಕೊಡ್ತಿರೋದು ಯಾಕೆ? ಗವರ್ನರ್ ಸಾಹೇಬ್ರ ನಡೆ ಈಗ ಯಾಕೆ ಚರ್ಚೆಗೆ ಕಾರಣವಾಗಿದೆ? ಇವೆಲ್ಲವನ್ನ ನೋಡೋಣ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಯಾಕಂದ್ರೆ ತಮಿಳುನಾಡು ರಾಜಕೀಯದ ಈ ಟ್ವಿಸ್ಟ್ ಯಾವುದೇ ಬಾಲಿವುಡ್ ಅಥವಾ ಕಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ತಮಿಳುನಾಡು ಅಂದರೆ ದ್ರಾವಿಡ ರಾಜಕೀಯದ ಭದ್ರಕೋಟೆ. ಇಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಮಧ್ಯೆ ದಶಕಗಳಿಂದ ದೊಡ್ಡ ಯುದ್ಧವೇ ನಡೀತಾ ಇತ್ತು. ಆದರೆ ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಅದುವೇ ಸಿನಿಮಾ ಸ್ಟಾರ್ ವಿಜಯ್ ಎಂಟ್ರಿ. ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಪಾರ್ಟಿ ಒಂದು ದೊಡ್ಡ ಸುನಾಮಿಯಂತೆ ಎದ್ದು ಬಂತು. ಚುನಾವಣಾ ಫಲಿತಾಂಶ ಬಂದಾಗ ಎಲ್ಲರೂ ದಂಗಾಗೋದ್ರು. ಯಾಕಂದ್ರೆ ವಿಜಯ್ ಅವರ ಪಕ್ಷ 108 ಸ್ಥಾನಗಳನ್ನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಯೋಚನೆ ಮಾಡಿ, ಒಬ್ಬ ಹೊಸ ನಟನ ಪಾರ್ಟಿ ಅತಿ ದೊಡ್ಡ ಪಕ್ಷವಾಗುತ್ತೆ ಅಂದ್ರೆ ಅದು ಜನರಲ್ಲಿರುವ ಬದಲಾವಣೆಯ ಬಯಕೆ ಅಲ್ವಾ? ವಿಜಯ್ ಅವರು ಮೇ 7ರಂದೇ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಎಲ್ಲವೂ ಫಿಕ್ಸ್ ಆಗಿತ್ತು. ಆದರೆ ಇಲ್ಲೇ ನೋಡಿ ಆ ಟ್ವಿಸ್ಟ್ ಶುರುವಾಗಿದ್ದು. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಆಗಿರಲ್ಲ, ಅದು ಶೂನ್ಯವೂ ಆಗಬಹುದು ಅನ್ನೋದು ಈಗ ಸಾಬೀತಾಗ್ತಿದೆ. ವಿಜಯ್ ಅವರಿಗೆ ಈಗ ಸಿಂಹಾಸನ ಸಿಗದಂತೆ ತಡೆಯಲು ತೆರೆಮರೆಯಲ್ಲೊಂದು ದೊಡ್ಡ ಸಂಚು ನಡೀತಾ ಇದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ತಮಿಳುನಾಡಿನಲ್ಲಿ ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳಿದೆ. ಮ್ಯಾಜಿಕ್ ನಂಬರ್ ಅಂದ್ರೆ ಬಹುಮತಕ್ಕೆ ಬೇಕಾಗಿರೋದು 118 ಶಾಸಕರ ಬೆಂಬಲ. ವಿಜಯ್ ಅವರ ಟಿವಿಕೆ ಬಳಿ ಇರೋದು 108 ಶಾಸಕರು, ಅಂದ್ರೆ ಇನ್ನೂ ಕೂಡ 10 ಶಾಸಕರ ಕೊರತೆ ಇದೆ. ಇಷ್ಟಾದರೂ ಅತಿ ದೊಡ್ಡ ಪಕ್ಷವಾಗಿರೋದ್ರಿಂದ ತಮಗೆ ಸರ್ಕಾರ ರಚಿಸಲು ಅವಕಾಶ ಕೊಡಿ ಅಂತ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಆದರೆ ರಾಜ್ಯಪಾಲ RV ಅರ್ಲೇಕರ್ ಅವರು ಒಂದು ಕಂಡೀಷನ್ ಹಾಕ್ತಾರೆ. ನೋಡಿ ವಿಜಯ್ ಅವರೇ, ನಿಮ್ಮ ಹತ್ರ ನಂಬರ್ ಇಲ್ಲ, ನೀವು 118 ಶಾಸಕರ ಬೆಂಬಲ ಪತ್ರ ತಂದು ಕೊಡಿ, ಆಮೇಲೆ ನೋಡೋಣ ಅಂತಾರೆ. ಇಲ್ಲಿ ಒಂದು ದೊಡ್ಡ ಪಾಯಿಂಟ್ ಇದೆ. ಸಾಮಾನ್ಯವಾಗಿ ಅತಿ ದೊಡ್ಡ ಪಕ್ಷಕ್ಕೆ ಮೊದಲು ಅವಕಾಶ ಕೊಡಬೇಕು ಅನ್ನೋದು ಒಂದು ಸಂಪ್ರದಾಯ. ಆದರೆ ಇಲ್ಲಿ ರಾಜ್ಯಪಾಲರು ಮೊದಲೇ ಪತ್ರ ಕೇಳಿರೋದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ವಿಜಯ್ ಪರವಾಗಿ ಈಗ ಕಮಲ್ ಹಾಸನ್, ಸಿಪಿಐ ಮತ್ತು ಬಿಸಿಕೆ ಪಕ್ಷಗಳು ಧ್ವನಿ ಎತ್ತಿವೆ. ಆದರೆ ಸರ್ಕಾರ ರಚನೆಯ ಈ ಆಟ ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಸ್ವತಃ ವಿಜಯ್ ಅವರೇ ಶಾಕ್ ಆಗುವಂತಿದೆ. ಈಗ ಕಥೆಯಲ್ಲಿ ಬರೋದು ದೊಡ್ಡ ಟ್ವಿಸ್ಟ್. ತಮಿಳುನಾಡು ರಾಜಕೀಯದ ಇತಿಹಾಸದಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಜನ್ಮಾಂತರದ ವೈರಿಗಳು. ಕರುಣಾನಿಧಿ ಮತ್ತು ಜಯಲಲಿತಾ ಕಾಲದಿಂದ ಇವರು ಒಂದಾಗೋದು ಅಸಾಧ್ಯದ ಮಾತು ಅಂತಾಲೆ ನಂಬಲಾಗಿತ್ತು. ಆದರೆ ಈಗ ಏನಾಗ್ತಿದೆ ಗೊತ್ತಾ? ಈ ಹಳೆ ದ್ರಾವಿಡ ಪಕ್ಷಗಳು ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡಲು ಕೈ ಜೋಡಿಸುವ ಪ್ಲಾನ್ ಮಾಡ್ತಾ ಇದೆಯಾ ಅನ್ನುವ ಅನುಮಾನ ದಟ್ಟವಾಗಿದೆ. ಡಿಎಂಕೆ ತನ್ನೆಲ್ಲ ಶಾಸಕರನ್ನ ಮೇ 10ರವರೆಗೆ ಚೆನ್ನೈನಲ್ಲೇ ಇರುವಂತೆ ಆದೇಶ ಕೊಟ್ಟಿದೆ. ಮೂಲಗಳ ಪ್ರಕಾರ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರಿಗೆ ವಿಜಯ್ ಬಗ್ಗೆ ಒಂದು ರೀತಿಯ ಭೀತಿ ಇದೆ. ಒಂದು ವೇಳೆ ವಿಜಯ್ ಸಿಎಂ ಆದರೆ ತಮ್ಮ ರಾಜಕೀಯ ಭವಿಷ್ಯ ಏನಾಗುತ್ತೋ ಏನೋ ಅನ್ನುವ ಭಯ ಅವರದ್ದು. ಹೀಗಾಗಿ ಎಐಎಡಿಎಂಕೆ ಪಳನಿಸ್ವಾಮಿ ಅವರಿಗೆ ಡಿಎಂಕೆ ಹೊರಗಿನಿಂದ ಬೆಂಬಲ ಕೊಟ್ಟು ವಿಜಯ್ ಹಾದಿ ತಪ್ಪಿಸಲು ಸ್ಕೆಚ್ ಹಾಕ್ತಿದೆ ಎನ್ನಲಾಗ್ತಾ ಇದೆ. ವಿರೋಧಿಗಳು ಒಂದಾಗೋದು ಅಂದರೆ ಇದೇ ಅಲ್ವಾ? ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಹೇಳಿ? ಮತ್ತೊಂದು ಕಡೆಯಲ್ಲಿ ಈ ಸಂಚು ಗೊತ್ತಾಗ್ತಾ ಇದ್ದಂತೆ ವಿಜಯ್ ಸುಮ್ಮನೆ ಕೂತಿಲ್ಲ. ಅವರು ಎಸೆದಿದ್ದು ಅಂತಿಮ ಅಸ್ತ್ರ. ಒಂದು ವೇಳೆ ಡಿಎಂಕೆ ಮತ್ತು ಎಐಡಿಎಂಕೆ ಒಳಸಂಚು ನಡೆಸಿ ಸರ್ಕಾರ ರಚಿಸಿದ್ರೆ ನಮ್ಮ 108 ಶಾಸಕರು ಕೂಡ ಒಟ್ಟಾಗಿ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾರೆ ಅಂತ ಟಿವಿಕೆ ಘೋಷಣೆ ಮಾಡಿದೆ. ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, 108 ಶಾಸಕರು ಒಟ್ಟಿಗೆ ರಾಜೀನಾಮೆ ಕೊಟ್ಟರೆ ಏನಾಗುತ್ತೆ? ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು. ಟಿವಿಕೆಯ ಎಲ್ಲ ಶಾಸಕರು ರಾಜೀನಾಮೆ ಕೊಟ್ಬಿಟ್ರೆ ಅಲ್ಲಿಗೆ ಡಿಎಂಕೆ ಮತ್ತು ಎಐಡಿಎಂಕೆಗೆ ತುಂಬಾನೇ ಈಸಿ ಆಗುತ್ತೆ. ಕಾರಣ ಏನಪ್ಪ ಅಂತ ಕೇಳಿದರೆ 127ರ ಬಹುಮತದ ಸಂಖ್ಯೆ ಇದ್ದಕ್ಕಿದ್ದಂತೆ 67ಕ್ಕೆ ಡ್ರಾಪ್ ಆಗುತ್ತೆ. ಇದರಿಂದ
DMK ಮತ್ತು AIADMK ಸುಲಭದಲ್ಲೇ ಸರ್ಕಾರವನ್ನ ರಚನೆ ಮಾಡಬಹುದು. ನಂತರ ತೆರವಾದ 107 ಅಥವಾ 108 ಸ್ಥಾನಕ್ಕಾಗಿ ಮತ್ತೊಮ್ಮೆ ಉಪಚುನಾವಣೆ ನಡೀಬೇಕು. ಅದಕ್ಕಾಗಿ 6 ತಿಂಗಳ ಅವಕಾಶ ಇರುತ್ತೆ. ಆ ಉಪಚುನಾವಣೆಯಲ್ಲಿ 108 ಸ್ಥಾನಗಳಲ್ಲಿ ಕೂಡ TVK ಗೆಲ್ಲೋದು ಸಾಧ್ಯವಾಗೋದಿಲ್ಲ ಅಥವಾ ಅದು ಕಠಿಣ. ಯಾಕಂದ್ರೆ ಅಲ್ಲಿ ಅನುಕಂಪದ ಅಲೆ ಅಥವಾ ಸರ್ಕಾರದ ಕೆಲವು ಒತ್ತಡಗಳು ಕೆಲಸ ಮಾಡಬಹುದು. ಹೀಗಾಗಿ ಒಂದು ವೇಳೆ TVK ಈ ರಾಜೀನಾಮೆಯ ಅಸ್ತ್ರವನ್ನೇ ಬಳಸಿದ್ರೆ ಅದರಿಂದ ನಷ್ಟವಾಗೋದು TVKಗೆ ಹೊರತು ಬೇರ್ಯಾರಿಗೂ ಅಲ್ಲ. ಹಾಗಾದ್ರೆ ವಿಜಯ್ ಅವರ ಈ ನಡೆಯ ಉದ್ದೇಶ ಏನು? ನಾವು ಜನಾದೇಶ ಪಡೆದಿದ್ದೇವೆ, ನಮಗೆ ಸರ್ಕಾರ ರಚಿಸಲು ಬಿಡದಿದ್ರೆ ಮತ್ತೆ ಚುನಾವಣೆಗೆ ಹೋಗೋಣ ಅನ್ನೋದು ಅವರ ಸ್ಟ್ಯಾಂಡ್. ಇದು ವಿಜಯ್ ಅವರ ರಾಜಕೀಯ ಮೆಚುರಿಟಿನಾ ಅಥವಾ ಒಂದು ದೊಡ್ಡ ರಿಸ್ಕ್ ಆಟನಾ? ಇಲ್ಲಿ 3 ಮುಖ್ಯ ವಿಷಯಗಳಿದೆ. ಮೊದಲನೇದಾಗಿ ವಿಜಯ್ ಅವರಿಗೆ ಸಿಕ್ಕಿರೋದು ಭರ್ಜರಿ ಬೆಂಬಲ. ಕಾಂಗ್ರೆಸ್ನ 5 ಶಾಸಕರು ಈಗಾಗಲೇ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ, ಆದರೂ ಇನ್ನೂ 5 ಜನ ಬೇಕು. ಎರಡನೇದಾಗಿ ರಾಜ್ಯಪಾಲರ ನಡೆ ವಿವಾದಾತ್ಮಕವಾಗಿದೆ. ಅತಿದೊಡ್ಡ ಪಕ್ಷಕ್ಕೆ ಅವಕಾಶ ಕೊಡದೇ ಇರೋದು ವಿಜಯ್ ಪಾಲಿಗೆ ಅನ್ಯಾಯವಾದಂತೆ ಕಾಣ್ತಾ ಇದ್ರು. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ TVKಗೆ ಸಂಪೂರ್ಣ ಬಹುಮತ ಇಲ್ಲ. ಹೀಗಿರುವಾಗ ರಾಜ್ಯಪಾಲರಿಗೆ ಸಂಖ್ಯಾಬಲವನ್ನ ಕೇಳುವ ಅಧಿಕಾರವೂ ಕೂಡ ಇದೆ. ಇಲ್ಲಿ ಸರಿಯಾದ ಸಂಖ್ಯಾಬಲವನ್ನ ನೀಡಿ ಅದು ರಾಜ್ಯಪಾಲರಿಗೆ ಒಪ್ಪಿತವಾದರಷ್ಟೇ ಸರ್ಕಾರ ರಚನೆಗೆ ಅವಕಾಶ ಸಿಗೋದು. ಪ್ರಮುಖವಾಗಿ ರಾಜ್ಯಪಾಲರಿಗೆ ತಮ್ಮ ವಿವೇಚನೆಯ ಮೇರೆಗೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಕೂಡ ಇದೆ. ಮೂರನೇದಾಗಿ ಇದು ಕೇವಲ ಅಧಿಕಾರದ ಆಟ ಅಲ್ಲ, ಇದು ಅಸ್ತಿತ್ವದ ಹೋರಾಟ. ವಿಜಯ್ ಅವರು ದ್ರಾವಿಡ ಪಕ್ಷಗಳ 50 ವರ್ಷಗಳ ಏಕಸ್ವಾಮ್ಯವನ್ನ ಮುರಿಯಲು ಹೊರಟಿದ್ದಾರೆ. ಅದಕ್ಕೆ ಈ ಹಳೆ ಪಕ್ಷಗಳು ಭಯಬಿದ್ದಿವೆ. ಹಾಗಾದ್ರೆ ಮುಂದೇನಾಗಬಹುದು? ಈಗ ಇಡೀ ತಮಿಳುನಾಡು ಮೇ 10ರ ಕಡೆಗೆ ನೋಡ್ತಿದೆ. TVK ಈಗ ಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಿದೆ. ಒಂದು ವೇಳೆ ಕೋರ್ಟ್ ವಿಜಯ್ ಪರವಾಗಿ ತೀರ್ಪು ಕೊಟ್ರೆ ಅವರೇ CM ಆಗ್ತಾರೆ. ಇಲ್ಲವಾದ್ರೆ ಈ ಸಾಮೂಹಿಕ ರಾಜೀನಾಮೆ ಎಚ್ಚರಿಕೆ ನಿಜವಾದ್ರೆ ತಮಿಳುನಾಡು ರಾಜಕೀಯ ಇತಿಹಾಸದಲ್ಲೇ ಕಾಣದಂತಹ ದೊಡ್ಡ ರಾಜಕೀಯ ಬಿಕ್ಕಟ್ಟು ಎದುರಾಗುತ್ತೆ. ಗವರ್ನರ್ ಅವರ ಮುಂದಿನ ಮೂವ್ ಏನು ಅನ್ನೋದರ ಮೇಲೆ ಎಲ್ಲವೂ ನಿಂತಿದೆ. ಒಂದು ಮಾತ್ರ ಸತ್ಯ, ಮುಂದಿನ 48 ಗಂಟೆಗಳು ತಮಿಳುನಾಡಿನ ಭವಿಷ್ಯವನ್ನೇ ನಿರ್ಧರಿಸಲಿವೆ. ಸ್ನೇಹಿತರೆ, ವಿಜಯ್ ಸಿನಿಮಾದಲ್ಲೆಷ್ಟೋ ಫೈಟ್ ಮಾಡಿದ್ದಾರೆ, ವಿಲನ್ಗಳನ್ನ ಹೊಡೆದುರುಳಿಸಿದ್ದಾರೆ. ಆದರೆ ಜೀವನದ ಈ ರಾಜಕೀಯ ರಂಗದಲ್ಲಿ ಅವರು ಎದುರಿಸ್ತಾ ಇರುವ ವಿಲನ್ಗಳು ತುಂಬಾನೇ ಶಕ್ತಿಶಾಲಿಗಳು. ಜನರಿಗಾಗಿ ನಾವು, ಜನರಿಂದ ನಮಗಾಗಿ ಅನ್ನುವ ವಿಜಯ್ ಅವರ ಮಂತ್ರ ಕೆಲಸ ಮಾಡುತ್ತಾ ಈ 108 ಶಾಸಕರ ರಾಜೀನಾಮೆ ಕೇವಲ ಬೆದರಿಕೆಯ ಅಥವಾ ಜನಾದೇಶದ ರಕ್ಷಣೆಯ? ಇದು ಕಾಲವೇ ಉತ್ತರಿಸಬೇಕಾದ ಪ್ರಶ್ನೆ. ಸಾಮಾನ್ಯವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಪೂರ್ಣ ಬಹುಮತ ಸಿಗದಿದ್ದಾಗ ರಾಜ್ಯಪಾಲರು ಅತಿದೊಡ್ಡ ಪಕ್ಷವನ್ನ ಸರ್ಕಾರ ರಚಿಸಲು ಆಹ್ವಾನಿಸುವುದು ಒಂದು ಸಂಪ್ರದಾಯ. ಆದರೆ ಇಲ್ಲಿ ರಾಜ್ಯಪಾಲ RV ಅರ್ಲೇಕರ್ ಅವರು ವಿಜಯ್ ಅವರ ಹಕ್ಕೊತ್ತಾಯವನ್ನ ತಿರಸ್ಕರಿಸಿದ್ದಾರೆ. ನಿಮ್ಮ ಹತ್ರ 118 ಶಾಸಕರ ಬೆಂಬಲ ಪತ್ರ ಇದೆಯೇ ಅಂತ ಪ್ರಶ್ನಿಸಿದ್ದಾರೆ. ಇದೇ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿರೋದು. ಸಂವಿಧಾನದ ಪ್ರಕಾರ ಸದನದ ಒಳಗಡೆ ಬಹುಮತ ಸಾಬೀತುಪಡಿಸಲು ಅವಕಾಶ ನೀಡಬೇಕಿತ್ತು ಎಂಬುದು CPI ಮತ್ತು VCK ಪಕ್ಷಗಳ ವಾದ. ಆದರೆ ರಾಜ್ಯಪಾಲರು ಮೊದಲೇ ಪತ್ರ ಕೇಳ್ತಾ ಇರೋದು ವಿಜಯ್ ಹಾದಿಗೆ ಅಡ್ಡಗಾಲು ಹಾಕುವ ತಂತ್ರನಾ? ಇದಕ್ಕಾಗಿಯೇ ವಿಜಯ್ ಅವರು ಈಗ ಸುಮ್ಮನೆ ಕೂರದೆ ನ್ಯಾಯಾಲಯದ ಮೆಟ್ಟಿಲೇರಲು ಸಜ್ಜಾಗಿದ್ದಾರೆ. ಒಂದು ವೇಳೆ ಕೋರ್ಟ್ ಮಧ್ಯ ಪ್ರವೇಶಿಸಿದ್ರೆ ರಾಜ್ಯಪಾಲರ ಈ ನಿರ್ಧಾರಕ್ಕೆ ತಡೆ ಬೀಳಬಹುದಾ? ಈ ಕಾನೂನು ಹೋರಾಟ ತಮಿಳುನಾಡು ರಾಜಕೀಯ ಇತಿಹಾಸದಲ್ಲೇ ಒಂದು ದೊಡ್ಡ ದಾಖಲೆ ಬರೆಯೋದರಲ್ಲಿ ಸಂಶಯವಿಲ್ಲ. ಇಲ್ಲಿ ಕೇವಲ ಸ್ಟಾಲಿನ್ ವರ್ಸಸ್ ವಿಜಯ್ ಆಟ ನಡೀತಾ ಇಲ್ಲ. ಇದರ ಹಿಂದೆ ಉದಯನಿಧಿ ಸ್ಟಾಲಿನ್ ಅವರ ರಾಜಕೀಯ ಭವಿಷ್ಯದ ಪ್ರಶ್ನೆಯೂ ಇದೆ. ಮೂಲಗಳ ಪ್ರಕಾರ ಸ್ವತಃ MK ಸ್ಟಾಲಿನ್ ಅವರು ವಿಜಯ್ ವಿಷಯದಲ್ಲಿ ಅಷ್ಟೊಂದು ಕಠಿಣ ನಿಲುವು ಹೊಂದಿಲ್ಲದಿದ್ದರೂ ಉದಯನಿಧಿ ಬಣ ಮಾತ್ರ ವಿಜಯ್ ಅವರ ಏಳಿಗೆಯನ್ನ ಕಂಡು ಬೆಚ್ಚಿ ಬಿದ್ದಿದೆ. ಯಾಕೊತ್ತಾ? ತಮಿಳುನಾಡಿನ ಯುವ ಮತದಾರರು ಈಗ ವಿಜಯ್ ಅವರ ಹಿಂದೆ ನಿಂತಿದ್ದಾರೆ. ಒಂದು ವೇಳೆ ಈಗ ವಿಜಯ್ ಮುಖ್ಯಮಂತ್ರಿ ಆದರೆ ಮುಂದಿನ 10 ರಿಂದ 20 ವರ್ಷಗಳ ಕಾಲ DMK ಪಕ್ಷ ಅಧಿಕಾರಕ್ಕೆ ಬರುವುದು ಕಷ್ಟವಾಗಬಹುದು ಅನ್ನೋದು ಉದಯನಿಧಿ ಬಣದ ಲೆಕ್ಕಾಚಾರ. ಇದಕ್ಕಾಗಿಯೇ ತಮ್ಮ ಬದ್ಧ ವೈರಿ AIADMKಯ ಪಳನಿಸ್ವಾಮಿ ಅವರಿಗೆ ಬೆಂಬಲ ನೀಡಿಯಾದರೂ ಸರಿ ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ DMK ಪ್ಲಾನ್ ಮಾಡ್ತಿದೆ. ನಾವು ಮೊದಲೇ ಹೇಳಿದಂತೆ ವಿಜಯ್ ಅವರಿಗೆ ಈಗ ಮ್ಯಾಜಿಕ್ ನಂಬರ್ ಮುಟ್ಟಲು ಬೇಕಾಗಿರೋದು ಕೇವಲ 10 ಸೀಟ್ಗಳು. ಈಗಾಗಲೇ ಕಾಂಗ್ರೆಸ್ನ 5 ಶಾಸಕರು ವಿಜಯ್ ಅವರ ಕೈ ಹಿಡಿದಿದ್ದಾರೆ. ಈಗ ಬಾಕಿ ಇರೋದು ಎಡಪಕ್ಷಗಳು ಮತ್ತು ಇತರೆ ಸಣ್ಣ ಪಕ್ಷಗಳು. ಇವರೊಂದಿಗೆ ವಿಜಯ್ ಈಗಾಗಲೇ ಮಾತುಕತೆ ತೀವ್ರಗೊಳಿಸಿದ್ದಾರೆ. ಆದರೆ ಈ ಸಣ್ಣ ಪಕ್ಷಗಳಿಗೆ ಈಗ ದೊಡ್ಡ ಡಿಮ್ಯಾಂಡ್ ಬಂದಿದೆ. ಒಂದ್ ಕಡೆ ವಿಜಯ್ ಅವರ ಬದಲಾವಣೆಯ ಗಾಳಿ, ಮತ್ತೊಂದು ಕಡೆ DMK AIADMK ನೀಡಬಹುದಾದ ಆಮಿಷಗಳು. ಕಮಲ್ ಹಾಸನ್ ಅವರು ಈಗಾಗಲೇ ವಿಜಯ್ ಪರವಾಗಿ ಬಹಿರಂಗವಾಗಿ ಧ್ವನಿ ಎತ್ತಿದ್ದಾರೆ. ಅಂದರೆ ಕಾಲಿವುಡ್ನ 2 ದಿಗ್ಗಜರು ಈಗ ರಾಜಕೀಯವಾಗಿ ಒಂದಾಗುತ್ತಿದ್ದಾರೆ.
ಇದು ತಮಿಳುನಾಡಿನ ಸಿನಿಪ್ರಿಯರನ್ನ ಮತ್ತು ಮತದಾರರನ್ನ ಇನ್ನಷ್ಟು ಪ್ರಚೋದಿಸಿದೆ. ಸ್ನೇಹಿತರೆ, ರಾಜಕೀಯ ಅನ್ನೋದು ಚದುರಂಗದ ಆಟದಂತೆ. ಇಲ್ಲಿ ಪ್ರತಿ ನಡೆಯೂ ಮುಖ್ಯ. ವಿಜಯ್ ಅವರು ಈ ಆಟದಲ್ಲಿ ಚೆಕ್ ಮೇಟ್ ಮಾಡ್ತಾರಾ ಅಥವಾ ಹಳೆ ಹುಲಿಗಳ ತಂತ್ರಕ್ಕೆ ಬಲಿಯಾಗ್ತಾರಾ? ತಮಿಳುನಾಡಿನ ಪ್ರತಿ ಗಲ್ಲಿಯಲ್ಲೂ ಈಗ ಇದೇ ಚರ್ಚೆ. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ವಿಜಯ್ ಅವರು ಸಿಎಂ ಆಗಬೇಕಾ ಅಥವಾ ದ್ರಾವಿಡ ಪಕ್ಷಗಳ ಈ ತಂತ್ರ ಸರಿ ಇದೆಯಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥದ್ದೇ ರೋಚಕ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.